ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದೆ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಸ್ನ ಹೇಳ್ತೀನಿ. ಸೊ ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ಲಕ್ಷ್ಮೀ ದೇವಿನ ಆಕರ್ಷಣೆ ಮಾಡ್ಬೋದು ಆ್ಯಂಡ್ ಸೊ ನೆಗೆಟಿವಿಟಿನ ದೂರ ಮಾಡಿ ಪಾಸಿಟಿವಿಟಿನ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ. ಸೊ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನೋಡ್ರಲ್ಲ, ದೀಪನ ಕ್ಲೀನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ರತಿದಿನ ದೀಪನ ತೊಳೆದುಬಿಟ್ಟು ಪೂಜೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ದೀಪದೊಳಗಡೆ ಏನಿರುತ್ತೆ ಅದು ಬ್ಲ್ಯಾಕ್ ಕಲರ್ ಎಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹತ್ತಿನ ಬೇರೆ ಹಾಕಿಬಿಟ್ಟು ದೀಪನ ಹಚ್ಬೋದು. ಸೊ ಇದು ಬಂದು ಮೊದಲನೇ ಟಿಪ್. ಸೊ ವೇಸ್ಟ್ ಏನೇನಿರುತ್ತೆ ದೇವ್ರ ಮನೆಗೆ ಸಂಬಂಧಪಟ್ಟಂತೆ, ಸೊ ಅದನ್ನೆಲ್ಲ ಗಿಡದ ಕೆಳಗಡೆ ಹಾಕಬೇಕು. ಓಕೆ, ಆ್ಯಂಡ್ ಇಲ್ಲಿ ಬಂದು ನಾನು ದೀಪನ ಕ್ಲೀನ್ ಮಾಡಿದ್ದಾಯಿತು. ಸೊ ಈಗ ಹತ್ತಿ ಹಾಕಬೇಕಲ್ವ ದೀಪಕ್ಕೆ. ಯಾವುದೇ ಕಾರಣಕ್ಕೂ ಒಂದು ಬತ್ತಿನ ಹಾಕಬೇಡಿ. ಸೊ 2 ಬತ್ತಿನ ತಗೊಂಡು ನೀಟಾಗಿ ಕೈಯಲ್ಲಿ ನಾದ್ಬಿಟ್ಟು ದೀಪಕ್ಕೆ ಹಾಕಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಒಂದು ಬತ್ತಿನ ದೀಪಕ್ಕೆ ಹಾಕಬಾರ್ದು. ವರ್ಕಿಂಗ್ ವಿಮೆನ್ ಯಾರಿರ್ತಾರೆ ಸೊ ಅವ್ರಿಗೆ ತುಂಬಾ ಈಸಿ ಆಗುತ್ತೆ. ಅವ್ರಿಗೆ ಪ್ರತಿದಿನ ದೇವ್ರ ದೀಪ ತೊಳೆದು ಪೂಜೆ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿ ದೀಪನ ಹಚ್ಬೋದು. ಆ್ಯಂಡ್ ಸೆಕೆಂಡ್ ಟಿಪ್ ಬಂದು, ನಾನು ಫಸ್ಟು ದೇವ್ರ ಮನೆಯಲ್ಲಿ ನ್ಯೂಸ್ ಪೇಪರ್ ಹಾಕಿಟ್ಟಿದ್ದೆ. ಸೊ ಏನಾಗ್ತಾಯಿತ್ತು ಅಂತಂದರೆ ತುಂಬ ಧೂಳು ತುಂಬಿಕೊಳ್ತಾಯಿತ್ತು. ಸೊ ನ್ಯೂಸ್ ಪೇಪರ್ ಮೇಲೆ ಕ್ಲೀನ್ ಮಾಡಿಕೊಂಡ್ರೂ ಸಹ ಅದು ಮಾರ್ಕ್ಸ್ ಸೊ ಮಾರ್ಕ್ಸ್ ಎಲ್ಲ ಸೊ ಹಾಗೇ ಇರ್ತಾಯಿತ್ತು. ನ್ಯೂಸ್ ಪೇಪರ್ ಮೇಲೆ ಅರಿಶಿನ ಕುಂಕುಮ ಎಲ್ಲ ಬಿದ್ದಿರೋದು, ಸೊ ಅದೆಲ್ಲ ಹಾಗೇ ಇರ್ತಾಯಿತ್ತು. ಅದಕ್ಕೆ ನಾನು ನ್ಯೂಸ್ ಪೇಪರ್ನ ತೆಗೆದ್ಬಿಟ್ಟು ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸೊ ನ್ಯೂಸ್ ಪೇಪರ್ ಹಾಕೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಸೊ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು. ಟಿಶ್ಯೂ ಪೇಪರ್ಸ್ ಒಂದು ಸಪ್ರೇಟಾಗಿ ಒಂದು ಪ್ಯಾಕ್ ಅಥವಾ ಒಂದು ರೋಲ್ ಸಪ್ರೇಟಾಗಿ ನೀವು ದೇವ್ರ ಮನೆಗೆ ಇಟ್ಬಿಡಿ. ಓಕೆ, ಮಾಮೂಲಿ ಬೇರೆದಕ್ಕೆಲ್ಲ ಯೂಸ್ ಮಾಡ್ತಿರಲ್ಲ, ಐ ಮೀನ್ ಕಿಚನಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರ, ಸೊ ಅದಕ್ಕೆಲ್ಲ ನೀವು ಸಪ್ರೇಟಾಗಿ ಇಟ್ಕೊಳ್ಳಿ. ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಒಂದು ಟಿಶ್ಯೂ ಪೇಪರ್ ಪ್ಯಾಕ್ ಆಗಲಿ ಅಥವಾ ರೋಲ್ ಆಗಲಿ ಸಪ್ರೇಟಾಗಿ ಒಂದು ಇಟ್ಕೊಳ್ಳಿ. ಆ್ಯಂಡ್ ನೋಡ್ಬೋದು ಈಗ ನಾನು ನ್ಯೂಸ್ ಪೇಪರ್ ಹಾಕಿಟ್ಟಿಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಜಸ್ಟ್ ಫೋಟೋನ ಕೈಯಲ್ಲಿ ಇಟ್ಕೊಂಡೆ ನೀಟಾಗಿ ಒರೆಸ್ಕೊಂಡೆ. ಸೊ ನ್ಯೂಸ್ ಪೇಪರ್ ಇದ್ದಿದ್ರೆ ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಆಗ್ತಾ ಇರಲಿಲ್ಲ. ನೀಟಾಗಿ ನಾವು ಏನು ಇಟ್ಟಿರ್ತೀವಿ ದೀಪಗಳು ಮತ್ತು ಫೋಟೋಸು ವಿಗ್ರಹಗಳೆಲ್ಲ ಇಟ್ಟಿರ್ತೀವಲ್ವ, ಸೊ ಅದನ್ನು ನೀಟಾಗಿ ಕೈಯಲ್ಲಿ ಇಟ್ಕೊಂಡೆ ಕ್ಲೀನ್ ಮಾಡ್ಕೊಳ್ಬೋದು. ಹಾಗಾಗಿ ಸೊ ದೇವ್ರ ಮನೆಯಲ್ಲಿ ನೀವು ಯಾವುದೇ ರೀತಿಯ ನ್ಯೂಸ್ ಪೇಪರ್ನ ಹಾಕೋದಕ್ಕೆ ಹೋಗಬೇಡಿ, ಹಾಗೆ ನೀಟಾಗಿ ಜೋಡಿಸ್ಕೊಳ್ಳಿ ದೇವ್ರ ಸಾಮಾನೆಲ್ಲ. ಓಕೆ, ಸೊ ನೋಡ್ಬೋದು ಟಿಶ್ಯೂ ಪೇಪರ್ ನಾನು ಒಂದು ಪ್ಯಾಕ್ ದೇವ್ರ ಮನೆಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ದೇವ್ರ ಮನೆ ಬಾಗಿಲು ಹಿಂದ್ಗಡೆ ಎಣ್ಣೆ ಇಡೋದಕ್ಕೆ ಮತ್ತು ಸಾಂಬ್ರಾಣಿ ಕಡ್ಡಿ ಮತ್ತು ಮ್ಯಾಚ್ ಬಾಕ್ಸ್, ಸೊ ಅದೆಲ್ಲ ಇಡೋದಕ್ಕೆ ನಾನು ಈ ಥರ ಒಂದು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ಇದು ಆನ್ಲೈನಲ್ಲಿ 150 ರುಪೀಸ್ಗೆ 3 ಬಾಕ್ಸಸ್ ಎಲ್ಲ ಸಿಗುತ್ತೆ. ಸೊ ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ಜಸ್ಟ್ ಅದನ್ನು ಅದಕ್ಕೆ ಹ್ಯಾಂಗ್ ಮಾಡೋದು ಅಷ್ಟೇ. ಸೊ ನಿಮಗಿಷ್ಟ ಬಂದಿದ್ದು ನೀವು ಇಟ್ಕೊಳ್ಬೋದು. ಅಂದರೆ ಪೂಜೆ ಮಾಡಬೇಕಾದ್ರೆ ಮೇಯ್ನ್ ಏನು ಬೇಕಾಗುತ್ತೆ ನಮಗೆ ದೇವ್ರ ಮನೆಯಲ್ಲಿ? ಬೆಂಕಿಪಟ್ಟಣ, ಕಡ್ಡಿ, ಕರ್ಪೂರ, ಸೊ ಎಣ್ಣೆ, ಸೊ ಈ ಥರದ್ದೇ ಅಲ್ವಾ. ಸೊ ದೇವ್ರ ಮನೆಯಲ್ಲೇ ಇದ್ದರೆ ತುಂಬಾ ಈಸಿ ಆಗುತ್ತೆ ಮತ್ತು ನಮಗೆ ಪೂಜೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಓಕೆ, ಪಕ್ಕದಲ್ಲೇ ಇದ್ದರೆ ಎತ್ಕೊಂಡು ಪೂಜೆ ಮಾಡಿಬಿಡ್ಬೋದು. ಸೊ ನೀಟಾಗಿ ಇರುತ್ತೆ ದೇವ್ರ ಮನೆ ಬಾಗಿಲು ಹಿಂದ್ಗಡೆ ಹಾಕಿ ಆ ಥರ ಇಟ್ಕೊಂಡ್ರೆ. ಓಕೆ, ಸೊ ನಿಮ್ಗೆ ಏನೇನು ಅನುಕೂಲ ಆಗುತ್ತೋ ಸೊ ಅದನ್ನು ನೀವು ಆ ರೀತಿ ಒಂದು ಬಾಕ್ಸ್ನ ನೀವು ಹ್ಯಾಂಗ್ ಮಾಡಿಕೊಂಡು ಇಟ್ಕೊಳ್ಬೋದು. ಮತ್ತು ದೇವ್ರ ಮನೆ ತುಂಬ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ. ಸೊ ಯಾವುದೇ ಮೆಸ್ಸಿಯಾಗಿ ನಮಗೆ ಕಾಣಿಸಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು, ಇಲ್ಲಿ ನಾವು ಹೂವು ತಂದಿರ್ತೀವಲ್ವ, ಸೊ ಡೈರೆಕ್ಟಾಗಿ ಕವರ್ನ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಡೋದು ಮತ್ತು ದೇವ್ರಿಗೆ ಕವರಿಂದನೇ ತಗೊಂಡು ಹೂವು ಇಡೋದು ಆ ರೀತಿ ಎಲ್ಲ ಮಾಡಬೇಡಿ. ಸೊ ಒಂದು ಪ್ಲೇಟ್ಗೆ, ಅಂದರೆ
ಎಂಜಿಲ್ ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಇಡಬೇಡಿ ಹೂವನ. ಸೊ ಹೊಸ ಪ್ಲೇಟ್ ಯಾವುದಾದ್ರೂ ಹೂವು ಹಾಕ್ಕೊಳ್ಳೋದಕ್ಕೆ ಒಂದು ಸಪ್ರೇಟಾಗಿ ಇಟ್ಟಿರಿ. ಓಕೆ, ಸೊ ಆ ಪ್ಲೇಟಲ್ಲಿ ಹೂವು ಹಾಕ್ಕೊಂಡು ನೀವು ದೇವ್ರಿಗೆ ಇಡಿ. ಓಕೆ, ಸೊ ಕವರ್ನ ತೊಗೊಂಡೋಗಿ ಡೈರೆಕ್ಟಾಗಿ ದೇವ್ರ ಮನೆಯಲ್ಲಿ ದೇವ್ರಿಗೆ ಇಡೋದಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ರೀತಿ ನಾವು ಒಂದು ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಹೂವನ್ನ ಹಾಕಿ ದೇವ್ರ ಮನೆಯಲ್ಲಿ ಇಡೋದ್ರಿಂದ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ಹಾಗಾಗಿ ಸೊ ಆದಷ್ಟು ಚಿಕ್ಕದ್ರಲ್ಲಾದರೂ ಪರವಾಗಿಲ್ಲ, ದೊಡ್ಡದ್ರಲ್ಲೇ ಇಡಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ಒಂದು 4 ಹೂವನ್ನ ಹಾಕ್ಬಿಟ್ಟು ನೀವು ಇಡ್ಬೋದು ದೇವ್ರ ಮನೆಯಲ್ಲಿ. ಓಕೆ, ನೋಡಿದ್ರಲ್ಲ, ನಾನು ನ್ಯೂಸ್ ಪೇಪರ್ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟಿಪ್ ಬಂದು ದೇವರಿಗೆ ನೈವೇದ್ಯ. ಸೊ ನೈವೇದ್ಯ ಇಡಬೇಕಲ್ವ ಪ್ರತಿದಿನ ದೇವರಿಗೆ. ನಿಮಗೆ ಏನು ಅನುಕೂಲ ಇರುತ್ತೋ ನಿಮ್ಮ ಮನೇಲಿ ಅದನ್ನು ಇಡ್ಬೋದು. ಸೊ ಮನೇಲಿ ಬೆಳಗ್ಗೆ ಏನು ಅಡುಗೆ ಮಾಡಿರ್ತೀವೋ ಸೊ ಅದನ್ನೇ ಯಾರು ತಿನ್ನೋದಕ್ಕಿಂತ ಮುಂಚೆ ನೀವು ಪೂಜೆ ಮಾಡಬೇಕಾದ್ರೆ ಸೊ ಅದನ್ನೇ ಇಡ್ಬೋದು, ಏನು ತೊಂದರೆ ಇಲ್ಲ. ಈಗ ಮೊಸರನ್ನ ಮಾಡಿರ್ತೀವಿ ಒಂದೊಂದು ದಿನ, ಸೊ ಅದನ್ನೇ ದೇವ್ರಿಗೆ ಇಡ್ಬೋದು. ಅಥವಾ ಪುಳಿಯೋಗರೆ ಮಾಡಿರ್ತೀವಿ, ಸೊ ಅದನ್ನು ಕೂಡ ಇಡ್ಬೋದು. ಅಂದರೆ ಯಾರು ತಿನ್ನೋದಕ್ಕಿಂತ ಮುಂಚೆನೇ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನಂತರ ಎಲ್ಲರೂ ತಿನ್ಬೋದು. ಓಕೆ, ಸೊ ಇಲ್ಲ ಅಂತಂದರೆ ತಕ್ಷಣಕ್ಕೆ ಈ ರೀತಿ ಈಸಿಯಾಗಿ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಳ್ಬೇಕು ಅಂತಂದರೆ ಒಂದು ಬಾಕ್ಸಲ್ಲಿ ಡ್ರೈ ಫ್ರೂಟ್ಸು ಅಥವಾ ಕಲ್ಲು ಸಕ್ಕರೆ ಅಥವಾ ಬೆಲ್ಲ, ಸೊ ನಿಮಗೆ ಏನಿಷ್ಟನೋ ಅದನ್ನು ಈ ರೀತಿ ಬಾಕ್ಸಸ್ಸೆಲ್ಲ ಹಾಕಿ ದೇವ್ರ ಮನೆಯಲ್ಲೇ ಇಟ್ಕೊಳ್ಳೋದ್ರಿಂದ ಪೂಜೆ ಮಾಡಬೇಕಾದ್ರೆ ಸೊ ನೈವೇದ್ಯ ಮಾಡೋಕ್ಕಾಗಿಲ್ಲ, ಏನೇನು ಮನೆಯಲ್ಲಿ ಎಲ್ಲ ತಿನ್ಬಿಟ್ಟಿರ್ತಾರೆ, ಸೊ ದೇವರಿಗೆ ಇಡೋದಕ್ಕೆ ಏನೂ ಇಲ್ಲ ಅಂತಂದಾಗ ಸೊ ಜಸ್ಟ್ ಅಲ್ಲೇ ದೇವ್ರ ಮನೇಲಿರೋದನ್ನು ತೆಗ್ದುಬಿಟ್ಟು ಅಲ್ಲೇ ದೇವ್ರ ಮುಂದೆ ಇಟ್ಟು ನಾವು ದೇವರಿಗೆ ನೈವೇದ್ಯನ ಮಾಡ್ಬೋದು. ಓಕೆ, ಸೊ ಈಗ ನಾನು ಹೂವನ್ನ ಇಡ್ತಾ ಇದ್ದೀನಿ ದೇವರಿಗೆ. ಆ್ಯಂಡ್ ಪ್ರತಿದಿನ ಹೂವನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಹೂವು ಚೆನ್ನಾಗಿದ್ರೂ ಕೂಡ ಪೂಜೆ ಮಾಡಬಾರ್ದು. ಸೊ ಇವತ್ತು ಇಟ್ಟಿರ್ತೀರ ಅಂದ್ಕೊಳ್ಳಿ ಹೂವು, ಸೊ ನೆಕ್ಸ್ಟ್ ಡೇ ನೀವು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅದೇ ಹೂವದಲ್ಲಿ ಪೂಜೆ ಮಾಡಬಾರ್ದು, ತೆಗ್ದುಬಿಟ್ಟು ನೀವು ಪೂಜೆ ಮಾಡಬೇಕಾಗುತ್ತೆ. ಹೂವು ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಪೂಜೆ ಮಾಡ್ಬೋದು. ಆದರೆ ಸೊ ಪ್ರತಿದಿನ ಹೂವನ್ನ ಚೇಂಜ್ ಮಾಡಬೇಕಾಗುತ್ತೆ ನೀವು ಪ್ರತಿದಿನ ಪೂಜೆ ಮಾಡ್ತೀರಾ ಅಂತಂದರೆ. ಮತ್ತು ಟೈಲ್ಸ್ ಎಲ್ಲ ಇರುತ್ತಲ್ವ, ವೈಟ್ ಟೈಲ್ಸು ದೇವ್ರ ಮನೆಯಲ್ಲಿ ಕೆಲವರು ಹಾಕ್ಸಿರ್ತಾರೆ. ಸೊ ಆಗ ವೈಟ್ ಟೈಲ್ಸ್ ಮೇಲೆ ರಂಗೋಲಿ ಹಾಕಿದಾಗ ಕಾಣಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎಷ್ಟು ರಂಗೋಲಿ ಹಾಕ್ತೀವೋ ಸೊ ಅಷ್ಟು ನೀಟಾಗಿ ಒರೆಸ್ಕೊಂಬಿಟ್ಟು ಕೈಯಲ್ಲಿ ರಂಗೋಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಮ್ಮದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ವೈಟ್ ಟೈಲ್ಸ್ ಎಲ್ಲ ನಮ್ಮದು, ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರ ವೈಟ್ ಟೈಲ್ಸ್ ಏನಾದರೂ ಇದ್ದರೆ ಸೊ ನೀವು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ನೆಲನ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಏನು ಡೈಲಿ ಅರಿಶಿನ ಹಾಕಿ ಒರೆಸ್ಬಿಟ್ಟು ರಂಗೋಲಿ ಹಾಕಲ್ಲ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಮುಂದೆ. ಹಾಗಾಗಿ ನಾನೇನು ಅರಿಶಿನ ಹಚ್ಚಿ ರಂಗೋಲಿ ಹಾಕಲ್ಲ. ಕೆಲವರು ವೈಟ್ ಟೈಲ್ಸ್ ಹಾಕಿರ್ತಾರಲ್ವ, ಸೊ ಅದ್ರ ಮೇಲೆ ರಂಗೋಲಿ ಎಲ್ಲ ಹಾಕೋದೆ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಈ ಟಿಪ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಪ್ರತಿದಿನ ನಿಮಗೆ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ವ, ಸೊ ಅದನ್ನು ದೇವ್ರ ಮನೆ ಬಾಗಿಲು ಮುಂದೆ ಅಂಟಿಸ್ಬೋದು. ಅಥವಾ ವಾರಕ್ಕೆ 2 ದಿನ ಆದರೂ ಈ ರೀತಿ ರಂಗೋಲಿ ಹಾಕ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹೇಳಿದ್ನಲ್ಲ ಆಗಲೇ, ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ದೂರ ಆಗಿ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಲಕ್ಷ್ಮೀ ದೇವಿನ ನಾವು ಅಟ್ರ್ಯಾಕ್ಟ್ ಮಾಡಿದಾಗುತ್ತೆ. ಸೊ ಎಲ್ಲಿ ನೀಟ್ನೆಸ್ ಇರುತ್ತೋ ಸೊ ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿರ್ತಾರೆ. ಹಾಗಾಗಿ ಆದಷ್ಟು ಮನೇನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನಾವು ಪಾಲಿಸೋದು ಸಣ್ಣ ಸಣ್ಣ ಟಿಪ್ಸ್ ಅಷ್ಟೇ, ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಯಾವುದನ್ನು ನಾವು ತುಂಬ ಚಿಕ್ಕದಾಗಿ ನೋಡಬಾರ್ದು ಅಲ್ವಾ. ಸೊ ಅದಕ್ಕೆ ನಿಮಗೆ ಹೇಳಿದೆ. ಆ್ಯಂಡ್
ಈ ವಿಡಿಯೋ ಮಾಡಿರೋದು ಗುರುವಾರ. ಸೊ ಪ್ರತಿ ಗುರುವಾರ ನಾನು ರಾಘವೇಂದ್ರ ಸ್ವಾಮಿ ಅದು ಮಂತ್ರ ಓದ್ತೀನಿ, 108 ಟೈಮ್ಸ್ ಓದ್ತೀನಿ. ಹಾಗಾಗಿ ನಾನು ಒಂದು ಪೇಜಲ್ಲಿ, ವೈಟ್ ಪೇಜಲ್ಲಿ 108 ಟೈಮ್ಸ್ ಲೈನ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಪ್ರತಿ ಸಲ ಓದಬೇಕಾದ್ರೆ ಆ ಲೈನ್ಸ್ ಮೇಲೆ ಬೆರಳನ್ನ ಇಟ್ಕೊಂಡು ಓದ್ತೀನಿ. ಅಂದರೆ ನಮ್ಮ ಏಕಾಗ್ರತೆ ಮೆಡಿಟೇಷನ್ ಮಾಡ್ದಾಗಿರುತ್ತೆ. ಅಂದರೆ ಆ ಭಕ್ತಿಯಿಂದ ಆ ಮಂತ್ರನ ಹೇಳ್ತಾ ಇರ್ತೀವಿ ಅನ್ನೋ ಒಂದು ಫೀಲ್ ಆಗುತ್ತೆ. ಸೊ ಈ ಥರ ಒಂದು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರೆ ಓಕೆ. ಸೊ ನೆಕ್ಸ್ಟ್ ಬಂದು ದೀಪ ಹಚ್ತಾ ಇದ್ದೀನಿ. ಸೊ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ದೀಪಗಳನ್ನು ಹಚ್ಚಿ, ಸೊ ಇಲ್ಲಿ ಬಂದು ನಾನು ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನಂತರ ಎಣ್ಣೆ ಹಾಕಿ ನಂತರ ಹತ್ತಿ ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದೀನಿ. ಸೊ ಫಸ್ಟಲ್ಲೇ ಹೇಳಿದೆ ನಾನು, ಬತ್ತಿ 2 ಹಾಕ್ಬಿಟ್ಟು ದೀಪನ ಹಚ್ಚಬೇಕು. ತುಳಸಿ ಗಿಡ ಇರುತ್ತಲ್ವ, ಸೊ ಅಲ್ಲಿ ಹಚ್ಚೋದಕ್ಕೆ ನಾನು ರೆಡಿ ಮಾಡಿಕೊಂಡೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಬಾಗಿಲನ್ನು ನೀವು ಯಾವಾಗಲೂ ಓಪನ್ ಮಾಡಿ ಇಡಬೇಡಿ, ದೇವ್ರ ಮನೆ ಓಕೆ. ಸೊ ಯಾವಾಗಲೂ ನೀವು ಅಂದರೆ ಯಾವಾಗ ಪೂಜೆ ಮಾಡ್ತೀರಾ, ಸೊ ಪೂಜೆ ಆದಮೇಲೆ ಒಂದು 30 ಮಿನಿಟ್ಸ್ ಬಿಟ್ಟು ನಂತರ ನೀವು ಬಾಗಿಲನ್ನ ಕ್ಲೋಸ್ ಮಾಡಿಡಿ. ಮತ್ತು ನೀವು ಯಾವಾಗ ಸಂಜೆ ಪೂಜೆ ಮಾಡ್ತೀರಾ, ಸೊ ಆಗ ಓಪನ್ ಮಾಡಿ ಪೂಜೆ ಆಗಿ ಒಂದು 10 to 15 ಮಿನಿಟ್ಸ್ ಓಪನ್ ಮಾಡಿಡಿ, ನಂತರ ಕ್ಲೋಸ್ ಮಾಡಿ ಇಡಿ. ಮತ್ತು ಕೆಲವರು ಮನೆಯಲ್ಲಿ ದೇವ್ರ ಮನೆಗೆ ಬಾಗಿಲಿರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಸ್ಕ್ರೀನ್ ಹಾಕ್ಬೋದು. ಸೊ ಸ್ಕ್ರೀನ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಓಪನ್ ಮಾಡಿಬಿಟ್ಟು ಪೂಜೆ ಮಾಡಬೇಕಾದ್ರೆ, ಮತ್ತು ಸ್ವಲ್ಪ ಹೊತ್ತು ಪೂಜೆ ಆದಮೇಲೆ ಸ್ವಲ್ಪ ಹೊತ್ತು ಓಪನ್ ಮಾಡಿಟ್ಬಿಟ್ಟು ನಂತರ ಆ ಸ್ಕ್ರೀನ್ ಹಾಕಿ ಕ್ಲೋಸ್ ಮಾಡ್ಬೋದು ಓಕೆ. ಸೊ ಇದು ನನ್ನ ಕಡೆಯಿಂದ ಬೋನಸ್ ಟಿಪ್ ನಿಮಗೆ. ಸೊ ಬಾಗಿಲಿದ್ರೆ ಆರಾಮಾಗಿ ದೇವ್ರ ಮನೆ ಬಾಗಿಲನ್ನ ಕ್ಲೋಸ್ ಮಾಡ್ಬೋದು. ಬಾಗಿಲಿಲ್ಲ ಅಂತಂದರೆ ಸ್ಕ್ರೀನ್ ಹಾಕಿ ಇಟ್ಕೊಳ್ಳಿ ಓಕೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳ್ಳಿ. ಬೇರೆಯವ್ರು ಯಾರು ಬಂದು ನಿಮ್ಮನ್ನು ಕೇರ್ ಮಾಡಲ್ಲ ಓಕೆ. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.